ಮಳೆಗಾಲವನ್ನ ವರ್ಷ ಋತು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಈ ವರ್ಷ ಋತುವಿನಲ್ಲಿ ವಾತ ಪಿತ್ತ ಕಫ ಮೂರು ಪ್ರಕೋಪ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದರಿಂದಾಗಿ ದೇಹದ ಶಕ್ತಿ ತುಂಬಾ ಕಡಿಮೆ ಇರೋ ಋತು ಇದು ಮಳೆಗಾಲ. ಹಾಗಾಗಿ ಅನೇಕ ತರ ಜ್ವರಗಳು, ವಾಂತಿ, ಬೇದಿ ಈ ತರದೆಲ್ಲ ತೊಂದರೆಗಳಿಂದ ಜನರಿಗೆ ಪೀಡಿತರಾಗ್ತಾರೆ. ಮಳೆಗಾಲದಲ್ಲಿ ಈ ತೊಂದರೆಗಳೆಲ್ಲ ಬರಬಾರ್ದು ಅಂತಂದ್ರೆ ಆಯುರ್ವೇದದಲ್ಲಿ ಹೇಳಿರೋ ಪಂಚಕರ್ಮಗಳು, ವಮನ, ವಿರೇಚನ, ನಸ್ಯ, ಈ ಚಿಕಿತ್ಸೆಗಳು ದೇಹದ ಶುದ್ಧಿಗಾಗಿ ಹೇಳಿರುವಂತಹ ಚಿಕಿತ್ಸೆಗಳು. ಇದನ್ನ ಆಯಾ ಕಾಲಕ್ಕೆ ಸರಿಯಾಗಿ ಮಾಡಿಸ್ಕೋಬೇಕು. ಮಳೆಗಾಲದಲ್ಲಿ ಏನಾಗುತ್ತೆ, ಹೊಸ ನೀರು, ಆಕಾಶದಿಂದ ಬರೋ ನೀರು ಎಲ್ಲ ಕೆರೆ, ನದಿ ಇದಕ್ಕೆಲ್ಲ ಸೇರುತ್ತೆ. ಮತ್ತೆ ಬೇಸಿಗೆಯಲ್ಲಿ ಭೂಮಿ ತುಂಬಾ ಕಾದಿರೋದ್ರಿಂದ ಆ ಭೂಮಿಗೆ ಬಿದ್ದಂತ ಮಳೆ ನೀರಿನ ಗುಣ ಅದು ಆಮ್ಲೀಯ ಆಗುತ್ತೆ ಅಂತ ಹೇಳ್ತೀವಿ, ಅಸಿಡಿಕ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಮಳೆಗಾಲದಲ್ಲಿ ತಪ್ಪದೆ ನೀರನ್ನ ಎಲ್ಲರೂ ಕಾಯಿಸ್ಕೊಂಡೇ ಕುಡಿಬೇಕು. ಕಾಯಿಸ್ಕೊಂಡು ಮತ್ತೆ ಬಿಸಿ ಬಿಸಿಯಾಗೇನೆ ಸಾಧ್ಯವಾದಷ್ಟು ಕುಡಿಬೇಕು. ಮತ್ತೆ ಆಹಾರದಲ್ಲಿ ಮಳೆಗಾಲದ ತೊಂದರೆಗಳು ತಪ್ಪಿಸ್ಕೋಬೇಕು ಅಂದ್ರೆ ಆಹಾರ ಆದಷ್ಟು ಸುಲಭವಾಗಿ ಜೀರ್ಣವಾಗುವಂತೆ ಲಘು ಆಹಾರ ಇರಬೇಕು. ಅಂದರೆ ಹುರುಳಿಕಾಳು ಸಾರು, ಹೆಸರು ಕಾಳು ಸಾರು, ತೊಗರಿಬೇಳೆ ಸಾರು, ಇವುಗಳೆಲ್ಲ ಸಾರುಗಳನ್ನ ಸ್ವಲ್ಪ ಜೀರಿಗೆ, ಮೆಣಸು, ಶುಂಠಿ, ಈ ಸಾಂಬಾರು ಪದಾರ್ಥಗಳನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ತಯಾರಿಸಿದಂತಹ ಸಾರಾಗಲಿ, ಪಲ್ಯ ಆಗಲಿ, ಸಾಂಬಾರು ಪದಾರ್ಥಗಳನ್ನು ಅನ್ನದ ಜೊತೆ ಊಟ ಮಾಡ್ಕೋಬೋದು. ಮಳೆಗಾಲದಲ್ಲಿ ತುಂಬ ತರಕಾರಿಗಳನ್ನ ತಿನ್ನೋಂತಹ ಅಗತ್ಯ ಇಲ್ಲ. ಅತಿಯಾಗಿ ಸಲಾಡ್ಗಳಾಗಲಿ, ವಿಪರೀತ ಪಲ್ಯಗಳಾಗಲಿ ಇದನ್ನು ತಿನ್ನೋ ಅಂಥ ಅವಶ್ಯಕತೆ ಇಲ್ಲ. ಅನ್ನ, ತಿಳಿಸಾರು ಆ ಥರ ಇದ್ದರೆ ಸಾಕು. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಆಹಾರದಲ್ಲಿ ತುಪ್ಪ ಮತ್ತು ಎಣ್ಣೆಯ ಅಂಶ ಇರಲಿ. ಆದರೆ ತುಂಬ ಜಾಸ್ತಿ ಕರ್ದಿರೋ ಪದಾರ್ಥಗಳನ್ನೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಚಳಿಗಾಲದಲ್ಲಿ ಚಳಿಯಿಂದ, ಮಳೆಯಿಂದ ನಿಮ್ಮ ದೇಹನ ರಕ್ಷಣೆ ಮಾಡ್ಕೊಳ್ಳಿ. ಬೆಚ್ಚಗಿನ ಬಟ್ಟೆ ಹಾಕ್ಕೊಳ್ಳಿ, ರಕ್ಷಣೆ ಮಾಡ್ಕೊಳ್ಳಿ. ಇದಾದ ನಂತರ ಮಳೆಗಾಲದಲ್ಲಿ ಅತಿಯಾಗಿ ವ್ಯಾಯಾಮ ಮಾಡೋದಾಗಲಿ, ದೇಹವನ್ನು ಶ್ರಮ ಬೇಡುವಂತಹ ಚಟುವಟಿಕೆಗಳನ್ನು ಮಾಡೋದಾಗಲಿ ಜಾಸ್ತಿ ಮಾಡಬಾರ್ದು. ಇಷ್ಟು ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಬರೋ ಅಂಥ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು. ಸಾಮಾನ್ಯ ಮಳೆಯಲ್ಲಿ ನೆನ್ಕೊಂಡು ಬಂದರೆ ಬಿಸಿನೀರಿಗೆ ಸ್ವಲ್ಪ ಶುಂಠಿ ಹಾಕಿ ಕಷಾಯ ಮಾಡಿ ತಗೋಬೋದು. 1 ಲೋಟ ನೀರಿಗೆ 1/4 ಚಮಚ ಶುಂಠಿ ರಸ ಹಾಕಿ ಅದು 1 ಅರ್ಧ ಲೋಟ ಆಗೋವರೆಗೂ ಕುದಿಸಿ ಸೇವನೆ ಮಾಡ್ಬೋದು. ಮತ್ತು ಮೆಣಸು, ತುಂಬ ಶೀತ, ನೆಗಡು, ಕೆಮ್ಮಿ ಇದ್ದರೆ ಒಂದೇ ಒಂದು ಚಿಟಕಿ ಮೆಣಸಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಸೇವನೆ ಮಾಡ್ಬೋದು. ಅಥವಾ ಶುಂಠಿ ರಸಕ್ಕೆ ಅರ್ಧ ಚಮಚ ಶುಂಠಿ ರಸ ಮತ್ತು ಅರ್ಧ ಚಮಚ ಜೇನುತುಪ್ಪನ 2-3 ಸತಿ ತಗೋಬೋದು. ಮತ್ತು ನಾನೀಗ ಹೇಳದ್ನಲ್ಲ, ಆಹಾರ ಪದ್ಧತಿಲೇ ಸ್ವಲ್ಪ ನೀವು ತಿಳಿಸಾರು, ರಸಮ್ಮು, ಬಸ್ಸಾರು, ಈ ಥರ ಜೀರಿಗೆ, ಮೆಣಸು, ಶುಂಠಿ ಇದನ್ನೆಲ್ಲ ಹಾಕಿ ತಯಾರಿಸೋವಂಥ ಆಹಾರಗಳನ್ನ ಸೇವನೆ ಮಾಡ್ಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ಬರೋ ಶೀತ, ಕೆಮ್ಮು, ನೆಗಡಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೋದು.